ಎಷ್ಟೇ ಒಳ್ಳೆ ವಿಡಿಯೋ ಮಾಡಿದ್ರು ವಿಡಿಯೋ ವೈರಲ್ ಆಗ್ತಾ ಇಲ್ಲ. ಡಿಸ್ಕ್ರಿಪ್ಷನ್, ಟೈಟಲ್, ಹ್ಯಾಶ್ಟ್ಯಾಗ್, ಟ್ಯಾಗ್ಸ್ ಏನೇ ಹಾಕಿದ್ರು ವ್ಯೂಸ್ ಮಾತ್ರ 0 ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು, ಯಾವುದು ಬೆಸ್ಟ್ ಟೈಮ್, ಅದೇ ರೀತಿ ಯಾವ ಟೈಮ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋದಲ್ಲಿ ಮೇನ್ ಆಗಿ ನಾನು ಹೇಳಬೇಕಾಗಿರೋದು ಯಾವ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲು, ಇವಾಗ ನೀವು ಎಜುಕೇಷನ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ. ಎಜುಕೇಷನ್ ವಿಡಿಯೋಸ್ಗಳನ್ನ ನೀವು ಬೆಳಗ್ಗೆ 10 ಗಂಟೆಗೆ ಏನಾದರೂ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅದು ವೈರಲ್ ಆಗಲ್ಲ. ಯಾಕೆ ವೈರಲ್ ಆಗಲ್ಲ? ಮೇನ್ ಕಾರಣ ಏನು ಅಂತಂದರೆ, ನಿಮ್ಮ ಅಪ್ಲೋಡ್ ಮಾಡೋ ಟೈಮಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಆಗಿದ್ದರೂ ಅವರೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ. ಯಾರೇ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು ಅಂದರು, ಆ ಟೈಮಲ್ಲಿ ಅವರು ಅವೈಲೇಬಲ್ ಇರಲ್ಲ. ಆಗ ಏನಾಗುತ್ತೆ, ನೀವು ಅಪ್ಲೋಡ್ ಮಾಡಿದಾಗ ಯಾರೂ ಆ ವಿಡಿಯೋಸ್ಗಳನ್ನ ನೋಡ್ತಾ ಇಲ್ಲ ಅಂತ ಅಂದರೆ ಆಟೋಮೆಟಿಕ್ಕಾಗಿ ನೀವು ಹಾಕುವಂಥ ಬೇರೆ ವಿಡಿಯೋಸ್ಗೂ ವ್ಯೂಸ್ಗೂ ಬೇಗ ವ್ಯೂಸು ಡೌನ್ ಆಗುತ್ತೆ. ಏನು ಮಾಡಬೇಕು? ಇದಕ್ಕೆ ನೀವು ಕರೆಕ್ಟಾಗಿರುವಂಥ ಟೈಮ್ನ ಸೆಟ್ ಮಾಡ್ಕೊಳ್ಬೇಕು. ಈಗ ಒಂದು ವೇಳೆ ನೀವು ಎಜುಕೇಷನ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಬೇಗ ನಿಮ್ಮ ವಿಡಿಯೋಸ್ಗಳನ್ನ ನೋಡೋದು ಈವ್ನಿಂಗ್ ಟೈಮಲ್ಲಿ 4 to 6 ಆ ಟೈಮಲ್ಲಿ ವಿಡಿಯೋಸ್ಗಳನ್ನ ಜಾಸ್ತಿ ನೋಡ್ತಾರೆ. ಆಗ ಕರೆಕ್ಟಾಗಿ ಪೀಕ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸು ಬೇಗ ವೈರಲ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಈಗ ನೀವೇನಾದರೂ ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಮಾರ್ನಿಂಗ್ ನೀವು 6:30ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, 7 o'clockಗೆ ಮಾರ್ನಿಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆಗ ನಿಮ್ಮ ವಿಡಿಯೋಸು ವೈರಲ್ ಆಗುತ್ತೆ. ಯಾರಾದರೂ ಸರ್ಚ್ ಮಾಡೋರು ಜಾಸ್ತಿ ಇರ್ತಾರೆ. ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಏನಾದರೂ ಬ್ರೇಕ್ಫಾಸ್ಟ್ ಆಗಿರ್ಬೋದು. ಆಗ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ, ಇಲ್ಲ ಸಂಜೆ 5 ಗಂಟೆಯಿಂದ 6 ಗಂಟೆಗೆ ನೀವೇನಾದರೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಆಗ ನಿಮ್ಮ ವಿಡಿಯೋಸು ಬೇಗ ವೈರಲ್ ಆಗುತ್ತೆ. ಇದು ನೆನಪಿನಲ್ಲಿಟ್ಕೊಳ್ಳಿ. ನೀವೇನಾದರೂ ಟೆಕ್ ಚಾನಲ್ಸ್ಗಳು, ಸ್ಪೋರ್ಟ್ಸು ಅಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರು, ಆಗ ನೀವು ಶಾರ್ಟ್ಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದು ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಅಪ್ಲೋಡ್ ಮಾಡಿ. ಆಗ ಆಲ್ಗೊರಿದಮ್ಮು ಫಾಸ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಯಾಕಂದರೆ ವಿಡಿಯೋಸ್ಗಳು ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಆ ಟೈಮ್ನಲ್ಲಿ ನಿಮಗೆ ಒಂದು ಪೀಕ್ ಟೈಮ್ ಆಗಿರುತ್ತೆ. ಆ ಟೈಮ್ನ ಅಪ್ಲೋಡ್ ಮಾಡ್ಬೋದು. ನೀವು ಒಂದು ವೇಳೆ ಬೇರೆ ಏನಾದರೂ ಕೆಟಗರಿನಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಆ ಕೆಟಗರಿನ ನೀವು ಕಮೆಂಟ್ ಮಾಡಿ. ಆ ಕೆಟಗರಿಗೆ ಯಾವುದು ಬೆಸ್ಟ್ ಟೈಮು ಅಂಥೇಳಿ ನಾನು ಕಂಪ್ಲೀಟಾಗಿ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ತೀನಿ. ಇದಿಷ್ಟರಲ್ಲಿ ಜೊತೆಗೆ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ಡಿಸ್ಕ್ರಿಪ್ಷನ್, ಟೈಟಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದ್ರ ಜೊತೆಗೆ ಕರೆಕ್ಟಾಗಿರುವಂಥ ಟೈಮಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ವೇಳೆ ಕರೆಕ್ಟಾಗಿರುವಂಥ ಟೈಮ್ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಂದರೆ ನೀವು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ವೈರಲ್ ಆಗಲ್ಲ. ಇದು ನಿಮ್ಮದು 1-2 ವಿಡಿಯೋಸ್ಗಳು ವೈರಲ್ ಆಗುತ್ತೆ. ಆವಾಗ ನೀವು ಅದೇ ಟೈಮಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ನೀವು ರ್ಯಾಂಡಮಾಗಿ ಒಂದು ವೀಕು ವಿಡಿಯೋಸ್ಗಳನ್ನ ರೆಡಿ ಮಾಡಿಟ್ಕೊಂಡು ಆ ವಿಡಿಯೋಸಲ್ಲಿ ನೀವು ಒಂದೊಂದು ಟೈಮ್ಗೆ ಅಂಥೇಳಿ ಸೆಟ್ ಮಾಡಿಕೊಂಡು ಆ ವಿಡಿಯೋಸ್ಗಳನ್ನ ನೀವು 1 ವೀಕ್ ಫುಲ್ಲು ಕಂಪ್ಲೀಟಾಗಿ ನೋಡಬೇಕು. ಯಾವ ಟೈಮ್ನಲ್ಲಿ ನನ್ನ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ. ಇದು ಆದಮೇಲೆ ಒಂದು ವೇಳೆ ನೀವು ಟ್ರೆಂಡಿಂಗ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಆ ಟೈಮ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆಗ ನೀವು ಟೈಮ್ನ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದು ತುಂಬ ಟ್ರೆಂಡಿಂಗಲ್ಲಿದೆ ಅಂತಂದರೆ ಇಮಿಡಿಯೇಟಾಗಿ ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆಗ ನಿಮ್ಗೆ ವಿಡಿಯೋಸು ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ. ಯಾಕಂದರೆ ಟ್ರೆಂಡಿಂಗ್ ಆಗಿರುವಂಥ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ತುಂಬ ಬೇಗ ವೈರಲ್ ಆಗುತ್ತೆ. ಇದು ಆದಮೇಲೆ ನೀವು ಕೆಟಗರಿನ ಯಾವ ರೀತಿ ಚೂಸ್ ಮಾಡ್ತಿರೋ, ಕನ್ಸಿಸ್ಟೆನ್ಸಿ ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಕನ್ಸಿಸ್ಟೆನ್ಸಿ ನೀಚ್ ಇರಲಿಲ್ಲ ಅಂತ ಅಂದರೆ ನೀವು ಯಾವುದೇ ಟೈಮ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಅದು ಬೇಗ ವೈರಲ್ ಆಗಲ್ಲ. ಕರೆಕ್ಟಾಗಿರುವಂಥ ಒಂದು ನೀಚ್ನ ನೀವು ಮೇಂಟೈನ್ ಮಾಡಬೇಕು. ಎಜುಕೇಷನ್ ವಿಡಿಯೋಸ್ಗಳನ್ನ ಹಾಕ್ತಾ ಇರಲಿ, ಬೇರೆ ಯಾವುದೇ ವಿಡಿಯೋಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನೀಚು ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ನಿಮ್ಮ ವಿಡಿಯೋಸ್ಗಳು ಬೇಗ ವೈರಲ್ ಆಗಲ್ಲ. ಕನ್ಸಿಸ್ಟೆನ್ಸಿ ಅಷ್ಟೇ ಇಂಪಾರ್ಟೆಂಟು. ವಾರಕ್ಕೆ 2-3 ವಿಡಿಯೋಸ್ಗಳು ಹಾಕಲೇಬೇಕು. ಅದನ್ನು ಹಾಕೋದನ್ನು ಮಾತ್ರ ಮರಿಬೇಡಿ. ಯಾವ ಟೈಮ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದ ತಕ್ಷಣವೇ ಗೊತ್ತಾಗುತ್ತೆ. ನೀವು ಅಲ್ಲೇ ಚೆಕ್ ಮಾಡ್ಕೊಳ್ಬೋದು ಯಾವ ಟೈಮ್ಗೆ ನನ್ನ ಆಡಿಯನ್ಸು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಯಾವ ಟೈಮ್ಗೆ ವಿಡಿಯೋಸ್ಗಳನ್ನ ನೋಡಿದಾಗ ನನ್ನ ವಿಡಿಯೋಸು ವೈರಲ್ ಆಗ್ತಾ ಇದೆ, ಎಷ್ಟು ಜನ ನೋಡ್ತಾ ಇದ್ದಾರೆ, ಯಾವ ಟೈಮ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು. ಅಲ್ಲೊಂದು ಪರ್ಪಲ್ ಲೈನ್ನ ನೀವು ಕಾಣಿಸ್ತಾ ಇರುತ್ತಲ್ವ, ಆ ಪರ್ಪಲ್ ಬಾಕ್ಸಲ್ಲಿ ಫುಲ್ಲು ಕಂಪ್ಲೀಟಾಗಿ ಪರ್ಪಲ್ ಬಂದಿದೆ ಅಂತಂದರೆ ಆ ಟೈಮ್ನಲ್ಲಿ ನಿಮ್ಮ ವಿಡಿಯೋಸ್ಗಳು ಜಾಸ್ತಿ ವೈರಲ್ ಆಗ್ತಾ ಇದೆ.
ಎಲ್ಲಿ ಲೈಟ್ ಪರ್ಪಲ್ ಇರುತ್ತೋ ಅಲ್ಲಿ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ, ಡಾರ್ಕ್ ಪರ್ಪಲ್ ಇದ್ದಲ್ಲಿ ಮಾತ್ರ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದ್ದಾವೆ. ಇದನ್ನು ಕರೆಕ್ಟಾಗಿ ನೆನಪಲ್ಲಿಟ್ಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ಯಾವುದೇ ರೀತಿಯಾದಂತಹ ಕಾಪಿರೈಟ್ ಏನೋ ಬರಲಾರ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಅದು ನೆನಪಲ್ಲಿರಲಿ. ಬೆಸ್ಟ್ ಟೈಮಾಗಿ ನೀವು ಅಪ್ಲೋಡ್ ಮಾಡಬೇಕು ಅಂತಂದರೆ 4 to 6 ಈವ್ನಿಂಗ್ ಟೈಮಲ್ಲಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಬೇಗ ವೈರಲ್ ಆಗುತ್ತೆ. ಆದರೆ ಒಂದು ನೆನಪಿರಲಿ, ಎಲ್ಲ ನೀವು ಕೆಟಗರಿಗೂ ಒಂದೇ ಟೈಮಿಂಗು ಸೆಟ್ ಆಗುತ್ತೆ ಅಂತೇಳಿ ಅಂದ್ಕೊಡ್ಬೇಡಿ. ಅದನ್ನು ನೆನಪಲ್ಲಿಟ್ಕೊಂಡು ಕರೆಕ್ಟಾಗಿರುವಂಥ ಟೈಮಿಂಗ್ನ ನೀವು ಮೇಂಟೈನ್ ಮಾಡಬೇಕು. ಅದೇ ಟೈಮಿಂಗಿಗೆ ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ವಿಡಿಯೋಸು ವೈರಲ್ ಆಗುತ್ತೆ. ಮತ್ತು ನಿಮ್ಮ ಟೈಮಿಂಗು ಒಂದು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಆ ಫಿಕ್ಸ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆಗ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗುತ್ತೆ. ನೀವು ಆದಷ್ಟು ಬೇಗ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ಗಳನ್ನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.